ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಇದೆ. ಕುಸಿತ ಇದೆ, ಗುಡ್ಡಗಳು, ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಸಮಸ್ಯೆ ಇದೆ ಆಗೋದು. ಜೋರ್ ಮಳೆ ಬಂದಂತ ಸಂದರ್ಭದಲ್ಲಿ ಗುಡ್ಡ ಕುಸಿತ ಸಂಭವಿಸುತ್ತೆ. ಮೊನ್ನೆ ತಾನೇ ನಾವು ನೋಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಈ ವರ್ಷ ಮಳೆಗಾಲ ಆರಂಭದಲ್ಲೇ ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸಿತ್ತು ಗುಡ್ಡ ಕುಸಿತದಿಂದಾಗಿ. ಇನ್ನು 9 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಕೊಡಗು, ಶಿವಮೊಗ್ಗ, ಬೆಳಗಾವಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಈ ಭಾಗದಲ್ಲಿ ತೀವ್ರವಾಗಿ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ಧಾರವಾಡ, ಹಾವೇರಿ, ಚಿಕ್ಕಮಗಳೂರಲ್ಲೂ ಕೂಡ ವರ್ಷಧಾರೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು. ಅದರಂತೆ ಈ ಭಾಗದಲ್ಲಿ ಈಗ ಜೋರಾಗಿ ಮಳೆ ಆಗ್ತಾ ಇದೆ. ಎಡೆಬಿಡದೆ ಮಳೆ ಸುರಿತಾ ಇದೆ. ಪರಿಣಾಮ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಬರ್ತಾ ಇದೆ. ಹಲವೆಡೆ ಗುಡ್ಡ ಕುಸಿದು ಏಕಬದಿಯ ಸಂಚಾರವನ್ನ ಮಾಡಲಾಗಿದೆ. ಇನ್ನು ಕೆಲವು ಕಡೆ ಸಂಚಾರವನ್ನೇ ಬಂದ್ ಮಾಡಲಾಗಿದೆ. ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಮತ್ತೆ ಗುಡ್ಡ ಕುಸಿತದ ಆತಂಕ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಗುಡ್ಡ ಕುಸಿತ ಅಲ್ಲಿ ಉಂಟಾಗಿದೆ. ತಡೆಗೋಡೆ ಕುಸಿತ ಆಗಿದೆ. ಇನ್ನು ಹೆದ್ದಾರಿ ಪಕ್ಕದಲ್ಲೇ ಗುಡ್ಡ ಕುಸಿತ ಸಂಭವಿಸಿರೋದ್ರಿಂದ ಕೆಲವು ಕಡೆ ಸಂಚಾರ ಬಂದ್ ಆಗಿದೆ. ಕೆಲವು ಕಡೆ ಏಕಮುಖ ಸಂಚಾರ ಇದೆ. ಚಿಕ್ಕಮಗಳೂರು ಭಾಗದಲ್ಲೂ ಅಷ್ಟೇ ಗುಡ್ಡ ಕುಸಿತ ಆಗಿದೆ. ಇನ್ನು ಉತ್ತರ ಕನ್ನಡ ಭಾಗದಲ್ಲಿ ದೇವಿ ಮನೆ ಗುಡ್ಡ ಕುಸಿತ ಆಗಿದೆ. ಇನ್ನೊಂದು ಕಡೆ ಸೇತುವೆನೇ ಕೊಚ್ಕೊಂಡು ಹೋಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ದಕ್ಷಿಣ ಭಾಗದಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಇನ್ನು ಉತ್ತರ ಭಾಗದಲ್ಲಿ ಬೆಳಗಾವಿ ಗಮನಿಸ್ತಾ ಇದ್ದೀವಿ. ಯಾದಗಿರಿಯಲ್ಲೂ ಅಷ್ಟೇ ಮಳೆಯ ಪ್ರಮಾಣದಿಂದಾಗಿ ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರು ಭಾಗದಲ್ಲಿ ರೆಡ್ ಅಲರ್ಟ್ ಇದೆ. ಧಾರಾಕಾರವಾಗಿ ಆ ಭಾಗದಲ್ಲಿ ಮಳೆ ಸುರಿತಾ ಇದೆ. ಮನೆ ಕಾಂಪೌಂಡ್ ಮೇಲೆ ಬಿದ್ದಂತ ಬೃಹತ್ ಗೋಡೆ ದೃಶ್ಯ ಇದೆಯಲ್ಲ, ಇದು ಸಾಕಷ್ಟು ಭಯವನ್ನ ಉಂಟು ಮಾಡ್ತಾ ಇದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿಯಲ್ಲಿ ಘಟನೆ ನಡೆದಿರೋದು. ಆ ಗೋಡೆ ಕುಸಿತದ ದೃಶ್ಯ ನಿಜಕ್ಕೂ ಭಯಾನಕವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಅದು ಕ್ಯಾಪ್ಚರ್ ಆಗಿದೆ. ವಿದ್ಯುತ್ ಕಂಬ 2 ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಕೂಡ ಸಂಭವಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಮನೆ ಒಳಗಡೆ ಇದ್ರೂ ಕೂಡ ಈ ಜೋರ್ ಮಳೆ ಬಂದಂತ ಸಂದರ್ಭದಲ್ಲಿ ಸೇಫ್ ಅಲ್ವಾ ಅಂತೇಳಿ ಪ್ರಶ್ನೆಯನ್ನ ಆ ದೃಶ್ಯ ನೋಡಿದಾಗ ಉದ್ಭವವಾಗೋದು ಸಹಜ. ಜೋರ್ ಮಳೆ ಬರ್ತಾ ಇದೆ. ಸಿಸಿ ಕ್ಯಾಮೆರಾದಲ್ಲಿ ಒಂದು ಭಯಾನಕ ದೃಶ್ಯ ಸರಿಯಾಗಿದೆ ನೋಡಿ. ಇದೇ ಆ ದೃಶ್ಯ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಂಪೌಂಡ್ ಹೆಂಗ್ ಕುಸಿತ ಆಗುತ್ತೆ ನೋಡಿ. ರೋಡಿಗೆ ಬಿದ್ದ್ಬಿಡುತ್ತೆ ಕಾಂಪೌಂಡ್. ಅಲ್ಲಿದ್ದಂಥ ನೀರಿಗೆ ಒಮ್ಮೆಲೆ ಅದು ಬಿದ್ದಿದ್ರಿಂದ ನೀರು ಚಿಮ್ಮಿ ಬರುತ್ತೆ. ಅಕಸ್ಮಾತ್ ಅಲ್ಲಿ ಯಾರಾದರೂ ಓಡಾಡ್ತಾ ಇದ್ದಿದ್ರೆ, ಈ ಮನೆ ಮುಂದೆ ಅಂಗಳದಲ್ಲೂ ಜನ ಇದ್ದಿದ್ರೆ ಸಾವು ನೋವು ಸಂಭವಿಸುವಂಥ ಸಾಧ್ಯತೆ ಇರ್ತಿತ್ತು. ಮತ್ತು ಭಯಾನಕವಾದಂಥ ಸೌಂಡ್ ಕೂಡ ಆ CCTVಯಲ್ಲಿ ಕ್ಯಾಪ್ಚರ್ ಆಗಿರೋದ್ರಿಂದ ನಾವು ಕೇಳಿಸ್ಕೊಳ್ಬೋದು. ಕಂಕನಾಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿದೆ. ಆ CCTV ದೃಶ್ಯ 1, 2 ಮುಂದೆ ಇಟ್ಟಿದ್ದೀವಿ. ಜಸ್ಟ್ ಅವ್ರು ಪಾಸ್ ಆಗಿ ಹೋಗಿದ್ದಾರೆ ಅಷ್ಟೇ. 2 ವೀಲರಲ್ಲಿ ಮತ್ತು ಆಟೋದವರು ಕೂಡ ಜಸ್ಟ್ ಪಾಸ್ ಆಗಿ ಹೋಗಿದ್ದಾರೆ. ಅಕಸ್ಮಾತ್ 1-2 ಸೆಕೆಂಡ್ ಲೇಟ್ ಆಗಿದ್ರೂ ಕೂಡ ಸಾವು ನೋವು ಸಂಭವಿಸುವಂಥ ಸಾಧ್ಯತೆ ಇತ್ತು. ಆ ಕಾಂಪೌಂಡ್ ಕುಸಿತವಾಗುವಂಥ CCTV ಫುಟೇಜ್ ನೋಡಿದ್ರೇ ನಿಜಕ್ಕೂ ಭಯ ಆಗುತ್ತೆ. ಮನೆ ಮುಂದೆ ಇದ್ರೆ ಅಕಸ್ಮಾತ್ ಅಂಗಳದಲ್ಲಿದ್ರೂ ಸಮಸ್ಯೆ ಆಗ್ತಿತ್ತು, ರೋಡಲ್ಲಿ ನಿಂತಿದ್ರೂ ಸಮಸ್ಯೆ ಆಗ್ತಿತ್ತು. ಆಟೋ ಮತ್ತು 2 ವೀಲರ್ ಸವಾರರನ್ನು ನಾವು ಗಮನಿಸ್ತಾ ಇದ್ದೀವಿ. ಜಸ್ಟ್ ಪಾಸ್ ಆಗಿ ಹೋಗಿದ್ದಾರೆ ಅಷ್ಟೇ. ಆ ಕಬ್ಬಣದ ಗೇಟ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದು ಸಮೇತ ಆ ಫೋರ್ಸ್ಗೆ ಬಿದ್ದು ಬಿಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸುವಂಥ ಸಾಧ್ಯತೆ ಇತ್ತು. ಆ ಗೋಡೆ ಕುಸಿತಲ್ಲ, ಅದರ ನಂತರದ ದೃಶ್ಯ ತೋರಿಸ್ತಾ ಇದ್ದೀವಿ. ಎಷ್ಟು ಭಯಾನಕವಾಗಿದೆ, ಭೀಕರತೆಯಿಂದ ಕೂಡಿದೆ. ಗೋಡೆ ಕುಸಿತಿರುವಂತ ಕಂಕನಾಡಿಯ ಸುವರ್ಣ ಲೇನ್ ಆವರಣದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಮಂಗಳೂರಲ್ಲಿ ಭಾರಿ ಮಳೆಗೆ ಹಲವೆಡೆ ಅನಾಹುತ ಆಗಿದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನಲ್ಲಿ ಒಂದು ಕಾಂಪೌಂಡ್ ವಾಲ್ ಕುಸಿದು ದೊಡ್ಡ ಪ್ರಮಾಣದ ಹಾನಿ ಆಗಿರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಭಾಗದಿಂದ ಭಾರಿ ಗಾತ್ರದ ಒಂದು ಕಾಂಪೌಂಡ್ ವಾಲ್ ನೇರವಾಗಿ
ರಸ್ತೆಗೆ ಅಪ್ಪಳಿಸಿರುವಂಥದ್ದು. ಯಾಕಂದ್ರೆ ನೀರಿನ ಫೋರ್ಸ್ ಆ ರೀತಿಯಾಗಿರುವಂಥದ್ದು. ಸಂಜೆ 3 ಗಂಟೆ ನಂತರವಾಗಿ ನಿರಂತರವಾಗಿ ಮಳೆಯಾಗಿತ್ತು. ಈ ಭಾಗದಲ್ಲಿ ಆ ಸಂದರ್ಭದಲ್ಲಿ ವಾಹನ ಓಡಾಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಆದರೆ ಆ ಕಾಂಪೌಂಡ್ ವಾಲ್ ಕೆಳಗೆ ಬೀಳುವಂತಹ ದೃಶ್ಯ ಅದು ಇಲ್ಲಿಯ ಸ್ಥಳೀಯರಲ್ಲಿ ಎದೆಯನ್ನ ನಡುಗಿಸಿದೆ. ಯಾಕಂದ್ರೆ ಅಷ್ಟರ ದೊಡ್ಡ ಪ್ರಮಾಣದಲ್ಲಿ ಸದ್ದಿನೊಂದಿಗೆ ಕಾಂಪೌಂಡ್ ವಾಲ್ ಅಪ್ಪಳಿಸಿರುವಂಥದ್ದು. ಒಂದು ರೀತಿಯಾಗಿ ಮೇಘ ಸ್ಫೋಟದ ರೀತಿ ಕಾಂಪೌಂಡ್ ವಾಲ್ ಕೆಳಗೆ ಬಿದ್ದಿರುವಂಥದ್ದು ನೀವು ಸಿಸಿಟಿವಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಿರ್ಬೋದು. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆ ಕಲ್ಲನ್ನ ತೆಗೆಯುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಈ ಘಟನೆಯಿಂದಾಗಿ 2 ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿದೆ. ಹಾಗಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿರುವಂಥದ್ದು. ಇನ್ನು ಸಂಜೆ ವೇಳೆ ಈ ಘಟನೆ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸ್ವಲ್ಪ ಮುಂಭಾಗಕ್ಕೆ ಹೋಗ್ತಾ ಇದ್ದೀನಿ. ಇದೇ ಮನೆಯ ಸಿಸಿ ಕ್ಯಾಮೆರಾ ಫೂಟೇಜ್ಗಳಲ್ಲಿ ಈ ದೃಶ್ಯ ಅಂದ್ರೆ ಈ ಭಯಾನಕ ದೃಶ್ಯ ಸೆರೆಯಾಗಿದೆ. ಸದ್ಯ ಕಲ್ಲನ್ನ ಹೊರತೆಗೆಯುವಂತ ಕೆಲಸವನ್ನ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮೇಲ್ಭಾಗದಿಂದ ದೊಡ್ಡ ಪ್ರಮಾಣದಲ್ಲಿ ನೀರಿನ ಸ್ಟೋರೇಜ್ ಕುಸಿದಂತ ಹಿನ್ನೆಲೆಯಲ್ಲಿ ನೇರವಾಗಿ ಕಾಂಪೌಂಡ್ನ ಗೇಟ್ಗೆ ಅಪ್ಪಳಿಸಿ ಗೇಟ್ ಕೂಡ ಎಷ್ಟು ದೂರ ಹೋಗಿದೆ ಅಂತ ಹೇಳಿ ನೀವು ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಶೇಖರಣೆಯಾಗಿ ಕಾಂಪೌಂಡ್ ವಾಲ್ ಮೇಲ್ಭಾಗದಿಂದ ಕೆಳಗೆ ಬಿದ್ದಿರುವಂತದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಜನರ ಓಡಾಟ ಕೂಡ ಇರಲಿಲ್ಲ, ವಾಹನ ಸಂಚಾರ ಕೂಡ ಇರಲಿಲ್ಲ. ಇನ್ ಕೇಸ್ ದುರಾದೃಷ್ಟವಶಾತ್ ವಾಹನ ಸಂಚಾರ ಇದ್ರೆ ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ನಮ್ಮ ಜೊತೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವರ ಜೊತೆ ನಾನು ಮಾತಾಡ್ತೀನಿ. 4-6 ಸಮಯಕ್ಕೆ ನಾವು ಆಕ್ಚುಲಿ ಒಳಗಿಂದ ಹೊರಗೆ ಹೋಗ್ಲಿಕ್ಕೆ ಅಂತ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಬರ್ತಾ ಇದ್ವಿ. ಜಸ್ಟ್ ಕಾರ್ ಇಲ್ಲೇ ಪಾರ್ಕ್ ಆಗಿತ್ತು. ನಾವು ಇಲ್ಲಿಂದ ಬರುವಾಗ ಸಡನ್ ಆಗಿ ಅದು ಎಲ್ಲ ಕೊಲ್ಯಾಪ್ಸ್ ಆಯಿತು ಒಮ್ಮೆನೆ. ಆಲ್ಮೋಸ್ಟ್ ಒಂದು 60-70 ಫೀಟ್ ತನಕ ಸಡನ್ ಆಗಿ ಕೊಲ್ಯಾಪ್ಸ್ ಆಯಿತು. ಹಾಗೆ ನಾವೆಲ್ಲ ಓಡಿ ಒಳಗೆ ಹೋಗಿದ್ವಿ. ಮತ್ತೆ ಎಲ್ಲ ನೋಡುವಾಗ ಸ್ವಲ್ಪ ಎಲ್ಲ ಕಲ್ಲೆಲ್ಲ ಇಲ್ಲಿ ತನಕ ಎಲ್ಲ ಫುಲ್ ಬಿದ್ದಿತ್ತು. ಮತ್ತೆ ನೀರು ಬಂತು, ಫುಲ್ ನೀರು ಬಂತು ಇಲ್ಲಿ. ಮತ್ತೆ ಮಕ್ಕಳೆಲ್ಲ ಇದ್ದೆವು ನಾವು. ಪ್ರಾಣಾಪಾಯದಿಂದ 1 ನಿಮಿಷಕ್ಕೆ ಜಸ್ಟ್ ಪಾರಾಗಿದ್ವಿ. ನಾನು ಗಾಡಿ ರಿವರ್ಸ್ ತೆಗೆಯುವಾಗ ತೆಗಿಲಿಕ್ಕೆ ಹೋಗಿದೆ, ಜಸ್ಟ್ ರಿವರ್ಸ್ ತೆಗಿಲಿಕ್ಕೆ ಹೋಗಿದೆ, ಅದರ ಮುಂಚೆ ಬಿದ್ದಿದೆ ಅದು. ಹಾಗಾಗಿ ನಾವು ಇಮಿಡಿಯೇಟ್ ಓಡಿದೆ ಒಳಗೆ. ಮೊದಲೇ ಸ್ವಲ್ಪ ಒಂದು ಏಪ್ರಿಲ್ ಮೇ ಟೈಮಲ್ಲಿ ಎಲ್ಲ ಆಚೆದೆಲ್ಲ ಸ್ವಲ್ಪ ನೀರು ಬರುವಾಗ ಎಲ್ಲ ಲೀಕೇಜ್ ಎಲ್ಲ ಇತ್ತು. ನಾವು ಹೋಗಿ ಒಮ್ಮೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಲ್ಲಿ. ಅವರು ವಿಡಿಯೋ ಎಲ್ಲ ಬಂದು ಫೋಟೋ ಎಲ್ಲ ತೆಗೆದು ಹೋಗಿದ್ದಾರೆ ಅಷ್ಟೇ, ಮತ್ತೆ ಏನು ಮಾಡಲಿಲ್ಲ. ನಾವು ಅದೇ ಹೇಳಿದ್ದವರಿಗೆ, ಅಟ್ಲೀಸ್ಟ್ ಸ್ವಲ್ಪ ನೀವು ಪ್ರಿವೆಂಟ್ ಮಾಡಿದ್ರೆ, ಮೊದಲೇ ಏನಾದರೂ ಆಕ್ಷನ್ ತಗೊಂಡಿದ್ರೆ ಈ ತರ ಆಗ್ಲಿಕ್ಕೆ ಇರಲಿಲ್ಲ ಅದು. ಈ ರಿಟೈನಿಂಗ್ ವಾಲ್ ಅಲ್ಲಿ ಈ ರೀತಿಯಾಗಿ ನೀರು ಸೋರಿಕೆ ಆಗ್ತಿದೆ ಅಂತ ಹೇಳಿ ನಾವು ಹಿಂದೆನೆ ತಿಳಿಸಿದ್ವಿ, ಆದ್ರೆ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ವಾಹನ ಸಂಚಾರ ಅಥವಾ ಜನರ ಓಡಾಟ ಇರಲಿಲ್ಲ. ಹಾಗಾಗಿ ಯಾರ್ದು ಕೂಡ ಪ್ರಾಣಹಾನಿ ಆಗಿಲ್ಲ ಎಂಬ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕಾಂಪೌಂಡ್ ಕುಸಿತ ಆಗಿದೆ. ಫಸ್ಟ್ ಅಲ್ಲೊಂದು ತಡೆಗೋಡೆ ಥರ ಇದೆ, ಅಂದರೆ ಕಾಂಪೌಂಡೇ, ಅದು ದೊಡ್ಡ ಕಾಂಪೌಂಡು. ಆ ಕಾಂಪೌಂಡ್ ಬಿದ್ದಂಥ ಪರಿಣಾಮ ಈ ಮನೆಯ ಕಾಂಪೌಂಡ್ಗೂ ಹಾನಿಯಾಗಿದೆ. ಆ ಮನೆ ಗೇಟ್ ನೋಡಿ ಎಷ್ಟು ಮೀಟ್ರ್ ಬಂದು ಒಳಗಡೆ ಬಿದ್ದಿದೆ ಅಂಥೇಳಿ. ಅಕಸ್ಮಾತ್ ಅಂಗಳದಲ್ಲೇ ಯಾರಾದರೂ ಇದ್ದಿದ್ರೆ ದೊಡ್ಡ ಮಟ್ಟದಲ್ಲೇ ಸಾವು ನೋವು ಸಂಭವಿಸ್ತಾ ಇತ್ತು. ಮತ್ತೊಂದು ದುರಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮಳೆಗಾಲದಲ್ಲಿ ಆದಂಗೆ ಆಗಿತ್ತು.